ಇಂಟರ್‌ನ್ಯಾಷನಲ್ ಸ್ಕೂಲ್ ಆಫ್ ಡಿಸೈನ್ ಅಂಡ್ ಭುವಿ ಡಿಸೈನ್ಸ್ ವಿದ್ಯಾರ್ಥಿಗಳು ರೂಪಿಸಿರುವ ಫ್ಯಾಷನ್ ಡಿಸೈನ್ ಕುರಿತ ಪ್ರದರ್ಶನವನ್ನು ಹಿರಿಯ ನಟಿ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ವಿದ್ಯಾರ್ಥಿಗಳ ಕ್ರಿಯೇಟಿವ್ ವರ್ಕ್ಸ್ ಮತ್ತು ಇಂಟರ್‌ನ್ಯಾಷನಲ್ ಸ್ಕೂಲ್ ಆಫ್ ಡಿಸೈನ್‌ನಲ್ಲಿ ನೀಡುತ್ತಿರುವ ಕುಶಲತೆ ಕುರಿತು ಮೆಚ್ಚುಗೆ ಸೂಚಿಸಿದರು. ಈ ಸಂಸ್ಥೆಯ ರೂವಾರಿ ಡಾಕ್ಟರ್ ಅಂಬಿಕಾ ನಜರತ್ ಮಾತನಾಡಿ, ಒಂದೇ ಸಂಸ್ಥೆಯಲ್ಲಿ ಫ್ಯಾಷನ್ ಡಿಸೈನ್, ಇಂಟೀರಿಯರ್ ಡಿಸೈನ್, ಗ್ರಾಫಿಕ್ ಆನಿಮೇಷನ್ಸ್, ಟೆಕ್ಸ್ಟೈಲ್ ಡಿಸೈನ್ ಸಹಿತ ಹಲವಾರು ರೀತಿಯ ಕೌಶಲ್ಯತೆಯನ್ನು ವಿದ್ಯಾರ್ಥಿಗಳಿಗೆ ಕಲಿಸಿಕೊಡಲಾಗುತ್ತದೆ. ಒಂದೇ ಸೂರಿನಡಿ ಇಷ್ಟೊಂದು ಕೌಶಲತೆಗೆ ಆದ್ಯತೆ ಸಿಗುತ್ತಿರುವುದು ಮೈಸೂರಿನಲ್ಲಿ ಇದೇ ಮೊದಲು. ಒಂದೇ ರೀತಿಯ ಕೌಶಲ್ಯತೆಗಿಂತ ಹಲವಾರು ಬಗೆಯ ಕೌಶಲ್ಯತೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡಲಾಗುತ್ತದೆ. 3-6 ತಿಂಗಳ ಕೋರ್ಸ್ಗಳನ್ನು ರೂಪಿಸಿದ್ದೇವೆ. ಈ ಕಾಲಮಾನ ಹೆಣ್ಣು ಮಕ್ಕಳ ಅಭಿರುಚಿ ಅರಿತು ಅವರನ್ನು ಸೂಕ್ತ ರೀತಿಯಲ್ಲಿ ಸಂಸ್ಥೆ ತಯಾರು ಮಾಡುತ್ತದೆ ಎಂದು ಹೇಳಿದರು. ಇಂದು ಆರಂಭವಾದ ಪ್ರದರ್ಶನದಲ್ಲಿ ಫ್ಯಾಷನ್ ಡಿಸೈನ್ ಸಹಿತ ಏನೆಲ್ಲ ತರಬೇತಿ ಕೊಡಲಾಗುತ್ತದೆ ಎಂಬ ಸಂಪೂರ್ಣ ಚಿತ್ರಣವನ್ನು ತೆರೆದಿಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಆಲ್ವಿನ್ ನಜರತ್, ಜನ್ನಿ, ಭವ್ಯ, ಆಶಿಕಾ, ಸಹನಾ ಮುಂತಾದವರು ಹಾಜರಿದ್ದರು. ಇಲ್ಲಿ ಇಂಟೀರಿಯರ್ ಡಿಸೈನಿಂಗ್, ಫ್ಯಾಷನ್ ಡಿಸೈನಿಂಗ್, ಟೆಕ್ಸ್ಟೈಲ್ ಡಿಸೈನಿಂಗ್, ಫ್ಯಾಷನ್ ಡಿಸೈನಿಂಗ್, ಇದು ಥ್ರೆಡ್ ವರ್ಕ್ಸ್. ಸೊ ಒಂದು ಸ್ಯಾರಿನ ನಾವು ಕಟ್ ಮಾಡಿ ಡಿಸೈನ್ ಮಾಡಾದ್ಮೇಲೆ ಕಟ್ ಕಂಪ್ಲೀಟ್ ಟಿಶ್ಯೂ. ಇದು ಇನ್ಸ್ಟಿಟ್ಯೂಷನ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಡಿಸೈನ್ ಮತ್ತು ಭುವಿ ಡಿಸೈನ್ಸ್ ಅಂತ ಮೈಸೂರಿಗೆ ಮೊದಲನೇ ಸಲ ನಾವು ತೊಗೊಂಡು ಬಂದಿರೋದು ಇದನ್ನು. ಇದು ಇಲ್ಲಿ ಫ್ಯಾಷನ್ ಡಿಸೈನಿಂಗ್, ಇಂಟೀರಿಯರ್ ಡಿಸೈನಿಂಗ್, ಆ್ಯನಿಮೇಷನ್, ಗ್ರಾಫಿಕ್ಸ್, ಟೆಕ್ಸ್ಟೈಲ್ ಡಿಸೈನಿಂಗ್ ಸುಮಾರು ಕೋರ್ಸ್ಗಳಿದೆ ಮಕ್ಕಳಿಗೆ. ಇಲ್ಲಿ ಡಿಗ್ರಿ ಇದೆ, ಡಿಪ್ಲೊಮೊ ಇದೆ, ಆಮೇಲೆ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇರುತ್ತೆ. ಬೇಗ ಹೊರಗಡೆ ಕೂಡ ಅವರು ಕಲಿಬೋದು. ಇಲ್ಲಿ ಆಲ್ರೆಡಿ ಮೈಸೂರಲ್ಲಿ ನಮ್ಗೆ ಸಾಕಷ್ಟು ಒಂದು 20 ಮಕ್ಕಳು ಜಾಯಿನ್ ಆಗಿದ್ದಾರೆ. ಇಲ್ಲಿ ಜಾಯಿನ್ ಆಗಿಬಿಟ್ಟು ಇದು ಬರೀ 3 ಮಂತ್ಸ್ದು ನಾವು ಗ್ಯಾಲರಿ ವಾಕ್ ಥರ ಮಾಡಿರೋದು. ಇಲ್ಲಿ ಬರೀ 3 ಮಂತ್ಸಿಗೆ ಇಷ್ಟು ಕಲ್ತಿದ್ದಾರೆ. ಮತ್ತು ನಮ್ಮಲ್ಲಿ ಪೇಯ್ಡ್ ಇಂಟರ್ನ್ಶಿಪ್ ಇದು. ನಾವು ಬರೀ ಸುಮ್ಮನೆ ಕಳಿಸೋದಲ್ಲ, ವಿದಿನ್ 6 ಮಂತ್ಸ್ ಅವರಿಗೆ ಇಂಟರ್ನ್ಶಿಪ್ಪು ಕೂಡ ಸ್ಟಾರ್ಟ್ ಆಗುತ್ತೆ. ಮತ್ತು ಅವರು ಕಲಿಕೆ ಜೊತೆಗೆ ಅರ್ನಿಂಗ್ಸು ಕೂಡ ಅವ್ರದ್ದು ಸ್ಟಾರ್ಟ್ ಆಗಿರುತ್ತೆ ಇಲ್ಲಿ.
ಇಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಇದೆ, ಫ್ಯಾಷನ್ ಡಿಸೈನಿಂಗ್ ಇದೆ, ಟೆಕ್ಸ್ಟೈಲ್ ಡಿಸೈನಿಂಗ್ ಇದೆ, ಆ್ಯನಿಮೇಷನ್ ಇದೆ, ಗ್ರಾಫಿಕ್ಸ್ ಇದೆ, ಫೋಟೋಗ್ರಫಿ ಇದೆ, ಜೊತೆಗೆ ಜ್ಯುವೆಲ್ರಿ ಡಿಸೈನಿಂಗ್ ಇದೆ. ಅದೆಲ್ಲ 6 ತಿಂಗಳಿಂದ 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ, ಡಿಗ್ರಿ ಮತ್ತು MBA ಇದರಲ್ಲಿ ಎಲ್ಲ ಕೋರ್ಸಸ್ಸು ಇದೆ ನಮ್ಮಲ್ಲಿ. ಅಫ್ಕೋರ್ಸ್ ಸರ್, ಪೇ ಮಾಡಬೇಕಾಗತ್ತೆ. ಏನು ಹೇಳಿ ಸರ್? ಫೀಸ್ ಅವ್ರಿಗೆ ಅಫೋರ್ಡಬಲ್ ಇರುತ್ತೆ ಸರ್, ಆ ಥರ ಡೊನೇಷನ್ಸ್ ಆ ಥರ ಎಲ್ಲ ಏನಿರೋದಿಲ್ಲ ಇಲ್ಲಿ. ಮಂತ್ಲಿ ಪೇ ಮಾಡಿನೂ ಬಂದು ಸೇರ್ಕೊಳ್ಬೋದು ಅಥವಾ ಇನ್ಸ್ಟಾಲ್ಮೆಂಟಲ್ಲೂ ಬಂದು ಸೇರ್ಕೊಳ್ಬೋದು. ಆ್ಯಂಡ್ ನಮ್ಮಲ್ಲಿ ಸಾಕಷ್ಟು ಕೋರ್ಸ್ಗಳಿದೆ. ಇಂಟೀರಿಯರ್ ಡಿಸೈನ್, ಗ್ರಾಫಿಕ್ ಡಿಸೈನ್, ಫ್ಯಾಷನ್ ಡಿಸೈನ್, ಈ ಥರ ಕೋರ್ಸ್ಗಳಿದೆ. 10th ಸ್ಟ್ಯಾಂಡರ್ಡ್ ಆದಮೇಲೆ ದೆ ಕ್ಯಾನ್ ಚೂಸ್ ಫಾರ್ ಡಿಪ್ಲೊಮಾ ಕೋರ್ಸಸ್. 12th ಆಗಿದ್ದರೆ ದೆ ಕ್ಯಾನ್ ಚೂಸ್ ಫಾರ್ ಡಿಗ್ರಿ ಕೋರ್ಸಸ್. ನಮ್ಮಲ್ಲಿ 3 ಇಯರ್ಸ್ ಡಿಗ್ರಿ ಕೋರ್ಸಸ್ ಇದೆ, 2 ಇಯರ್ಸ್ ಡಿಗ್ರಿ, 4 ಇಯರ್ಸ್ ಡಿಗ್ರಿ, ಆ್ಯಂಡ್ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಕೂಡ ಇರುತ್ತೆ. ಪ್ಯಾರಿಸ್, UK, US ಎಲ್ಲ ಕಡೆನೂ ನಮಗೆ ಇಂಟರಾಕ್ಷನ್ಸ್ ಇರುತ್ತೆ. ಆ ಕಾಲೇಜ್ಗಳ ಜೊತೆ ನಾವು ಟೈಅಪ್ ಆಗಿದ್ದೀವಿ. ಆ್ಯಂಡ್ 100% ಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ ನಾವು. ಸೊ ನಮ್ಮಲ್ಲಿ ಕಲ್ತ್ರೆ 100% ದೇ ವಿಲ್ ಬಿಕಮ್ ಅ ಬೆಟರ್ ಪರ್ಸನ್ ಆ್ಯಂಡ್ ಅ ಬೆಟರ್ ಫ್ಯಾಷನ್ ಡಿಸೈನರ್ ಆರ್ ಅ ಗ್ರಾಫಿಕ್ ಡಿಸೈನರ್ ಅಂತ ಹೇಳ್ಬೋದು. ಆ್ಯಂಡ್ ಅವ್ರಿಗೆ ಸಾಕಷ್ಟು ಆಪರ್ಚುನಿಟೀಸ್ಗಳು ಕೊಡ್ತೀವಿ. ಅವಾಗವಾಗ ಈವೆಂಟ್ಸ್ ಮಾಡ್ತೀವಿ. ಆ್ಯಂಡ್ ಫ್ಯಾಷನ್ ವೀಕಲ್ಲೆಲ್ಲ ಪಾರ್ಟಿಸಿಪೇಷನ್ಸ್ ಎಲ್ಲ ಸಿಗುತ್ತೆ. ಸೊ ವೆರಿ ಹ್ಯಾಪಿ. ತುಂಬ ಯುನೀಕ್ ಕೋರ್ಸ್ ಇದು, ಎಲ್ಲರಿಗೂ ಖುಷಿ ಆಗುತ್ತೆ. ನಮ್ಮಲ್ಲಿ ಯಾಕೆಂದರೆ ಟ್ರೆಡಿಷ್ನಲ್ ಕೋರ್ಸೇ ಇತ್ತು, BA, BCom ಮತ್ತು BSc ಅಂತ. ಆದರೆ ಈ ಕೋರ್ಸ್ ಮಾಡೋದ್ರಿಂದ ಎಲ್ಲ ಮಕ್ಕಳು ತಮ್ಮ ಈ ಡಿಸೈನ್ ಫೀಲ್ಡಲ್ಲಿ ಕೂಡ ಅವರಿಗೆ ಒಳ್ಳೆಯ ಇದು ಫ್ಯೂಚರ್ ಇದೆ ಅಂತ ನಾವು ಅಶ್ಯೂರೆನ್ಸ್ ಕೊಡ್ತೇವೆ. ಆಮೇಲೆ ನಮ್ಮಲ್ಲಿ 70% ಪ್ರಾಕ್ಟಿಕಲ್ ವರ್ಕ್ ಆಗಿರೋದ್ರಿಂದ ಇದು ಈಸಿಯಾಗಿ ಎಲ್ಲ ಮಕ್ಕಳಿಗೂ ಸ್ಕಿಲ್ ಅಂಡರ್ಸ್ಟ್ಯಾಂಡ್ ಆಗೋಕ್ಕೆ ಇದೆ ಇರುತ್ತೆ. ಆ್ಯಂಡ್ ಮೋರೋವರ್ ನಮ್ಮ ಫ್ಯಾಕಲ್ಟೀಸ್ ಎಲ್ಲ ಆಲ್ ಪೋಸ್ಟ್ ಗ್ರ್ಯಾಜುಯೇಟ್ಸೇ, ವೆಲ್ ನೋನ್ ಯೂನಿವರ್ಸಿಟಿಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಮಕ್ಕಳ ಎಲ್ಲ ಸ್ಟೂಡೆಂಟ್ಸ್ದು ಕ್ರಿಯೇಟಿವಿಟಿನ ಅವರು ಆಚೆ ತರ್ತಾರೆ ಬೆಸ್ಟ್. ಓಕೆ ಸರ್, ತುಂಬ ಖುಷಿ ಆಗುತ್ತೆ ಇವ್ರ ಜೊತೆ ವರ್ಕ್ ಮಾಡೋದು. ಸೊ ನಾವು ಬಂದು 6 ಮಂತ್ಸಿಂದ ಜೊತೆಯಲ್ಲಿದ್ದೀವಿ. ಸೊ 3 ಮಂತ್ಸಿಂದ ಸ್ಟೂಡೆಂಟ್ಸ್ಗೆ ನಾವು ಟ್ರೈನ್ ಅಪ್ ಮಾಡ್ತಾಯಿದ್ದೀವಿ. ಸೊ ನೀವೇ ನೋಡ್ಬೋದು, ಟಿಶ್ಯೂ ಪೇಪರಿಂದ ಡಿಸೈನ್ಸ್ ಮಾಡಿದ್ದಾರೆ. ಆ್ಯಂಡ್ ಹಿಸ್ಟ್ರಿ ಆಫ್ ಕಾಸ್ಟ್ಯೂಮ್ ಅಂದರೆ ಹಿಸ್ಟ್ರಿಯಿಂದ ಕೂಡ ನಾವು ಹೇಗೆ ಕಲಿಬೋದು, ಏನೇನೋ ಕಲಿಬೋದು ಅಂತ ನಾವು ತೋರಿಸ್ಕೊಡ್ತಾ ಇದ್ದೀವಿ. ದೆನ್ ವೇಸ್ಟ್ ಜೀನ್ಸಿಂದ ಹೇಗೆ ಅವರು ಯುಟಿಲೈಸ್ ಮಾಡ್ಕೋಬೋದು ಅನ್ನೋ ಐಡಿಯಾಸು. ಸೊ ಪ್ರತಿಯೊಂದು ಬೇಸಿಕ್ಕಿಂದ ನಾವು ಇಂಟರ್ನ್ಯಾಷನಲ್ ಲೆವೆಲ್ ತನಕ ನಾವು ಕೋರ್ಸಸ್ನ ಹೇಳ್ಕೊಡ್ತೀವಿ ಸರ್. ಸೊ ಹಾಗೆ ನಾವು ಟ್ರೈನ್ ಅಪ್ ಮಾಡ್ತೀವಿ. ಇಲ್ಲಿ INSD ಅಂತ ನಾವು ಸರ್ಚ್ ಮಾಡಬೇಕಾದ್ರೆ ಮೈಸೂರಲ್ಲಿ INSD ಅಂತ ಸಿಕ್ತು. ಸೊ ಫ್ಯಾಷನ್ ಅಂತ ನಾನು ಅಂದ್ಕೊಂಡೆ ಬರೀ ಸ್ಟಿಚಿಂಗ್ ಇರುತ್ತೆ ಅಂತ. ಸೊ ಆಮೇಲೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು, ಸೊ ಬರೀ ಸ್ಟಿಚಿಂಗ್ ಒಂದೇ ಅಂತಲ್ಲ, ಬೇರೆ ಬೇರೆ ಈಗ ನಾವು ಒಂದು ವೇಸ್ಟ್, ಒಂದು ಪೇಪರಿಂದನೂ ಕೂಡ ನಾವು ಒಂದು ಕ್ರಿಯೇಟಿವಿಟಿ, ಒಂದು ಫ್ಯಾಷನ್ ಮಾಡ್ಬೋದು ಅಂತ. ಸೊ ಇಲ್ಲಿಗೆ ಬಂದಮೇಲೆ ನನ್ನಲ್ಲಿರೋ ಟ್ಯಾಲೆಂಟು ಕೂಡ ತುಂಬಾ ಹೆಚ್ಚಿದೆ. ನಾನು ಬರೀ ಡ್ರಾಯಿಂಗ್ ಮಾಡ್ತಾಯಿದ್ದೆ. ಸೊ ಇಲ್ಲಿಗೆ ಬಂದಮೇಲೆ ಒಂದು ಪೇಪರಲ್ಲಿ ಆಗಿರ್ಬೋದು ಅಥವಾ ಒಂದು ಎನಿ ವೇಸ್ಟ್ ಕ್ಲಾತಲ್ಲಿ ನಾವು ಯಾವ ಥರ ಕ್ರಿಯೇಟಿವ್ ಮಾಡ್ಬೋದು. ಇವಾಗ ನಾವೊಂದು ಮಾಡಿದ್ದೀವಿ, ಬರೀ ಬ್ಲೌಸ್ ಪೀಸಲ್ಲಿ ಒಂದು ಸ್ಕರ್ಟ್ ಮಾಡಿದ್ದೀವಿ. ಸೊ ನಮ್ಮ ಒಂದು ಮೈಂಡ್ ಒಂದು ಕ್ರಿಯೇಟಿವ್ ಕಡೆ ಹೋಗುತ್ತೆ. ಫ್ಯಾಷನ್ ಅಂತ ಅಂದರೆ ಒಂದು ಕ್ರಿಯೇಟಿವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವನ್ ಕೋಚಿಂಗು ತುಂಬಾ ಚೆನ್ನಾಗಿದೆ, ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಹಾಗಾಗಿ ನಮಗೂ ಕಲಿಯೋದಕ್ಕೆ ತುಂಬ ಈಸಿ ಆಗ್ತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಥರ ಸ್ಟೂಡೆಂಟ್ಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈವನ್ ಪೇರೆಂಟ್ಸ್ಗೂ ಎಲ್ಲರೂ ಏನು ಅನ್ಕೊತಾರೆ, ಫ್ಯಾಷನ್ ಅಂದರೆ ಮಾಡಲಿಂಗ್ ಅಥವಾ ಫ್ಯಾಷನ್ ಅಂದರೆ ಒಂದು ಬ್ಯಾಡ್ ಒಪಿನಿಯನ್ ಇದೆ. ಸೊ ದಯವಿಟ್ಟು ಆ ಒಂದು ಒಪಿನಿಯನ್ನ ಬಿಟ್ಟು, ಸೊ ಫ್ಯಾಷನ್ ಅಂದರೆ ಜಸ್ಟ್ ಈಗ ನಾವು ಡ್ರೆಸ್ ಅಂತ ಬಂದಾಗ ಫ್ಯಾಷನ್ ಅಂತಲೇ ಅನ್ನೋದು. ಈಗ ನಾವು ಒಂದು ಮೇಕಪ್ ಹಾಕ್ತೀವಿ ಅಥವಾ ಒಂದು ಕ್ರಿಯೇಟಿವ್, ನಾವು ಏನೇ ರೆಡಿ ಆದರೂ ಕೂಡ ಅದನ್ನು ಫ್ಯಾಷನ್ ಅಂತ. ಸೊ ಆ ಒಂದು ಫ್ಯಾಷನ್ ನೀವು ಹೇಗೆ ತೊಗೊತೀರಾ ಅಥವಾ ನೀವು ಹೇಗೆ ಅದನ್ನು ನಿಮ್ಮ ಒಂದು ಒಂದು ಜರ್ನಿ ಹೇಗೆ ಸ್ಟಾರ್ಟ್ ಮಾಡ್ತೀರಾ, ಅಥವಾ ನೀವು ಒಂದು ಬೊಟ್ಟಿಕ್ ಶುರು ಮಾಡಬೇಕು ಅಥವಾ ನೀವೊಂದು ಟೈಲರಿಂಗೇ ಮಾಡಬೇಕು, ಅದು ಕೂಡ ಒಂದು ಫ್ಯಾಷನ್ನೇ. ಸೊ ಕ್ರಿಯೇಟಿವ್ ಇದ್ರೇ ಫ್ಯಾಷನ್ ಅಂತ ಹೇಳೋದು. ಸೊ ದಯವಿಟ್ಟು ಬ್ಯಾಡ್ ಒಪಿನಿಯನ್ಸ್ನ ತೆಗೆದಾಕಿ ಒಂದು ಒಳ್ಳೆ ಒಪಿನಿಯನ್ ಇಟ್ಕೊಂಡು ಫ್ಯಾಷನ್ ಫೀಲ್ಡಿಗೆ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.